ಬಂಗಾರ ಬೆಳ್ಳಿ ದರದಲ್ಲಿ ಕ್ಷಣ ಕ್ಷಣಕ್ಕೂ ಹಾವು ಏನಿಯ ಆಟ ನಡೀತಾ ಇದೆ. ಚಿನ್ನ ಬೆಳ್ಳಿ ಗ್ರಾಹಕರು ಹೂಡಿಕೆದಾರರಲ್ಲಿ ಹೆಚ್ಚಿನ ಗೊಂದಲ ಸೃಷ್ಟಿಯಾಗಿದೆ. ಬಂಗಾರ ಬೆಳ್ಳಿ ದರದಲ್ಲಿ ಕ್ಷಣ ಕ್ಷಣಕ್ಕೂ ಹಾವು ಏನಿಯ ಆಟ. ಚಿನ್ನ ಬೆಳ್ಳಿ ಗ್ರಾಹಕರು ಹೂಡಿಕೆದಾರರಲ್ಲಿ ಹೆಚ್ಚಿದ ಗೊಂದಲ. ಯುದ್ಧದ ಎಫೆಕ್ಟ್, ಗೋಲ್ಡ್ ಸಿಲ್ವರ್ ರೇಟ್ ಏರಿಳಿತ, ಬಂಗಾರದ ಬೆಲೆಯಲ್ಲಿ 3,000 ರೂಪಾಯಿ ಹೆಚ್ಚಳ. ಮತ್ತೆ 10 ಗ್ರಾಂ ಬಂಗಾರದ ದರ 1,58,000 ರೂಪಾಯಿ. ಗೋಲ್ಡ್ ಮಾತ್ರ ಅಲ್ಲ, ಸಿಲ್ವರ್ ರೇಟ್ನಲ್ಲೂ 4,000 ಜಂಪ್ ಆಯಿತು. ಕೆಜಿ ಬೆಳ್ಳಿ ದರ 2,64,000 ರೂಪಾಯಿ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಏರಿಕೆ ಆಗುವಂತ ಸಾಧ್ಯತೆ. ಬಂಗಾರ ಬೆಳ್ಳಿ ದರದಲ್ಲಿ ಕ್ಷಣ ಕ್ಷಣಕ್ಕೂ ಹಾವು ಏನಿಯ ಆಟ ನಡೀತಾ ಇದೆ. ಚಿನ್ನ ಬೆಳ್ಳಿ ಗ್ರಾಹಕರು ಹೂಡಿಕೆದಾರರಲ್ಲಿ ಗೊಂದಲ ಹೆಚ್ಚಾಗಿದೆ. ಗ್ರಾಹಕರು ಕೊಂಡ್ಕೊಳ್ಬೇಕಾ ಬೇಡವಾ, ಹೂಡಿಕೆದಾರರು ಇನ್ವೆಸ್ಟ್ ಮಾಡೋಣ ಬೇಡವಾ, ದಿಢೀರಂತ ಇಳಿಕೆ ಆಗ್ಬಿಟ್ರೆ ಗ್ರಾಹಕರು ಈಗ ಜಾಸ್ತಿ ರೇಟ್ ಇದೆ ಮತ್ತೆ ಇಳಿಕೆ ಆದ್ರೆ ಆಗ ಕೊಂಡ್ಕೊಳ್ಬಹುದು. ಅಂದ್ರೆ ಡಿಸಿಷನ್ ಒಂದ್ ರೀತಿಯಲ್ಲಿ ಇಲ್ಲ. ಇದರಲ್ಲಿ ಹಾವು ಏನಿಯ ಆಟ, ನಾಗಾಲೋಟ ನಡೀತಾ ಇದೆ. ಈಗ ನೋಡಿ, ಬಂಗಾರದಲ್ಲೂ 3,000 ಏರಿಕೆ, ಬೆಳ್ಳಿಯಲ್ಲೂ ಸಹಿತ 4,000 ಏರಿಕೆ. ಬೆಳ್ಳಿ ಕೆಜಿ ಬೆಳ್ಳಿ ರೇಟು 7,64,000. ಇನ್ನು ಬಂಗಾರ 1,54,000 ರೇಟ್ ಆಗಿರುವಂಥದ್ದು. ಸದ್ಯದ 10 ಗ್ರಾಂ ಗೋಲ್ಡ್ ರೇಟ್ 24 ಕ್ಯಾರೆಟ್ ಗೋಲ್ಡ್ 3,000 ರೂಪಾಯಿ ಏರಿಕೆ ಆಗಿದೆ ಬಂಗಾರದಲ್ಲಿ. ಹಾಗಾಗಿ ಜನ ಒಂದು ರೀತಿಯಲ್ಲಿ ಕಂಗಾಲಾಗಿ ಹೋಗ್ಬಿಟ್ಟಿದ್ದಾರೆ. ಈಗ ಯುದ್ಧ 10 ದಿನಗಳವರೆಗೆ ಯುದ್ಧ ವಿರಾಮ ಆಗಿರುವಂಥದ್ದು. ಈ ಯುದ್ಧ ವಿರಾಮದಲ್ಲಿ ಬಂಗಾರ ಬೆಳ್ಳಿಯಲ್ಲಿ ಯಾವ ರೀತಿಯಾದಂಥ ಬದಲಾವಣೆ ಆಗುತ್ತೆ ನೋಡಿ, ನಾವು ಗಮನಿಸ್ತಾ ಇದ್ದೀವಿ. ಯುದ್ಧ ನಿಲ್ತು ಅಂತ ಅಂದಾಗ ಬಂಗಾರ ಬೆಳ್ಳಿ ರೇಟ್ ಜಾಸ್ತಿ ಆಗುತ್ತೆ. ಯುದ್ಧ ಆರಂಭ ಆದಾಗ ದಿಢೀರಂತ ಮತ್ತೆ ಇಳಿಕೆ ಆಗುತ್ತೆ. ಈ ರೀತಿಯಾಗಿ ಗಮನಿಸೋದಾದ್ರೆ ಅಂದರೆ ಯಾವ ರೀತಿಯಾಗಿ ಇದನ್ನ ನಿರ್ಣಯ ತೆಗೆದುಕೊಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ, ಷೇರ್ಪೇಟೆಯಲ್ಲಿ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ಗಳಿಗೆ ಎಲ್ಲ ತುಂಬ ದೊಡ್ಡ ಮಟ್ಟದ ಗೊಂದಲವನ್ನು ತಂದು ಕೊಟ್ಟಿರುವಂಥದ್ದು. ಬಟ್ ಗ್ರಾಹಕರಿಗೂ ಸಹಿತ ಮದುವೆ ಮುಂಜಿ ಏನೋ ಶುಭ ಸಮಾರಂಭಗಳು, ಬೆಳ್ಳಿ ಚಿನ್ನ ಖರೀದಿಸಬೇಕು ಅಂತ ಅಂದಾಗ ಅಲ್ಲೂ ಕೂಡ ರೇಟು ಗಗನಕ್ಕೇರ್ತಾ ಇರೋದ್ರಿಂದ ದೊಡ್ಡ ಮಟ್ಟದ ಹೊಡೆತವನ್ನು ಕೊಡ್ತಾ ಇದೆ ಗ್ರಾಹಕರಿಗೆ.